ಸರ್ ಅಪರೂಪದ ರಾಜಕಾರಣಿ ಇವತ್ತು ನಮ್ಮೊಂದಿಗಿಲ್ಲ. ಐ ಟಿ ಬಿ ಟಿ ನಾವೇನಿಗೆ ಬ್ರ್ಯಾಂಡ್ ಬೆಂಗಳೂರು ಅಂತೀವಿ, ಗ್ರೇಟರ್ ಬೆಂಗಳೂರು ಅಂತೀವಿ, ಅವಾಗೆ ಅವರು ಸ್ಥಾಪನೆ ಮಾಡಿದವರು. ಇವತ್ತು ನಮ್ಮೊಂದಿಗಿಲ್ಲ ಸರ್. ಖಂಡಿತ ನಮ್ಮ ಹೆಮ್ಮೆಯ ಬೆಂಗಳೂರನ್ನು ಕಟ್ಟಲಿಕ್ಕೆ ಮುಖ್ಯ ಕಾರಣಕರ್ತರೆ ನಮ್ಮ ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರು. ನಮ್ಮ ನಿಜಕ್ಕೂ ಅವ್ರ ಕೊಡುಗೆಗಳು ಇವತ್ತು ಸಹ ಕಣ್ಣು ಮುಂದೆ ಇರೋದು ಎಲ್ಲರೂ ಸ್ಮರಿಸ್ಕೋತಾರೆ. ಹಾಗಾಗಿ ಅವ್ರನ್ನ ಯಾವಾಗಲೂ ಕರೆಯೋದೇ ಧೀಮಂತ ನಾಯಕ, ಸ್ಟೇಟ್ಸ್ಮ್ಯಾನ್. ಸೊ ಇಂಥ ಮಹಾನ್ ವ್ಯಕ್ತಿ ಯಾವಾಗಲೂ ಸ್ಫೂರ್ತಿದಾಯಕವಾಗಿರ್ತಾರೆ. ಅವರ ಒಂದು ನಡವಳಿಕೆಗಳು ನಮಗೆಲ್ಲರೂ ಅಳವಡಿಸ್ಕೊಳ್ಬೇಕು. ನಾವು ಅದೇ ದಾರಿಯಲ್ಲಿ ನಡೆಯುವಂಥ ಪ್ರಯತ್ನವನ್ನು ಮಾಡಬೇಕು. ಅದೇ ನಮ್ಮ ನಿಜವಾದ ಇವತ್ತೇನಾದ್ರು ಗೌರವ ಸಲ್ಲಿಸಬೇಕು ಅಂದರೆ ನಿಜವಾದ ಗೌರವ ಸಲ್ಲಿಸುವಂಥದ್ದು ನಮ್ಮ ನಡವಳಿಕೆ ಮೂಲಕ. ಸರ್ ಯಾಕಂದರೆ ಬೆಂಗಳೂರನ್ನ ತುಂಬ ಅಂದರೆ 2004ರಲ್ಲಿ ತುಂಬ ಅಂದರೆ ಬೆಂಗಳೂರನ್ನ ಅಭಿವೃದ್ಧಿ ಮಾಡಿದವರು. ಯಾಕಂದರೆ ಐ ಟಿ ಬಿ ಟಿ ಅಂತೀವಿ ನಾವೀಗ, ಅವಾಗ ಇವ್ರು ಮಾಡಿದವರು. ನಿಮ್ಮ ಅವರ ಸಂಬಂಧ ಯಾವ ರೀತಿ ಇದೆ ಸರ್ ಆ ಟೈಮಲ್ಲಿ ಅಂತ? ಬಹಳ ಚೆನ್ನಾಗಿದೆ. ನಾನು ಪ್ರತಿನಿಧಿಸುವಂಥ ಈ ಕ್ಷೇತ್ರನೂ ಸಹ ಅವರು ನೀವು ವಾಸ ಮಾಡೋಂಥ ಸ್ಥಳವೂ ಈ ನನ್ನ ಕ್ಷೇತ್ರದ ಭಾಗವಾಗೇ ಇದೆ. ಮತ್ತು ಅವ್ರ ಜೊತೆ ಒಡನಾಟ ಹತ್ರದಲ್ಲಿ ನೋಡುವಂಥ ಭಾಗ್ಯ ನನಗಿತ್ತು. ಹಾಗಾಗಿ ಅವ್ರ ಜೊತೆ ಮಾತಾಡ್ತಿರ್ಬೇಕಾದ್ರೆ ನಮಗೆ ಸ್ಫೂರ್ತಿ ಸಿಗೋದು, ಅವ್ರು ಹೇಗೆ ಕೆಲಸ ಮಾಡ್ರೋ ಆ ದಾರಿಯಲ್ಲಿ ಕೆಲಸ ಮಾಡಬೇಕು ಅನ್ನೋಂಥ ಹುಮ್ಮಸ್ಸು ನಮಗೆ ಅವ್ರು ನೋಡಿ ಬರ್ತಿತ್ತು. ಹಾಗಾಗಿ ಇನ್ನೂ ಮುಂದೆ ಬಿ ರೆಲೆವೆಂಟ್, ಒಳ್ಳೆ ಕೆಲಸ ಮಾಡಿ, ಒಳ್ಳೆ ಆಲೋಚನೆಗಳು ಇಟ್ಕೊಳ್ಳಿ, ಒಳ್ಳೆ ಕೆಲಸ ಮಾಡಿ ಸಮಾಜಕ್ಕೆ ಕೊಡುಗೆ ಕೊಡಿ ಅಂತ ಯಾವಾಗಲೂ ಅವರು ನಮಗೆ ಹೇಳ್ತಿದ್ದಂಥ ಕಿವಿ ಮಾತು. ಯಾಕಂದರೆ ಸರ್ ಮಹಾರಾಷ್ಟ್ರ ರಾಜ್ಯಪಾಲರಾಗಿದ್ದಾರೆ, ವಿದೇಶಾಂಗ ಸಚಿವರಾಗಿದ್ದಾರೆ, ಮುಖ್ಯಮಂತ್ರಿಗಳು ಎಲ್ಲ ಹುದ್ದೆಗಳನ್ನು ಮಾಡಿ ಅಂದರೆ ಎಲ್ಲ ರೀತಿಯ ಕೆಲಸ ಅಚ್ಚುಕಟ್ಟಾಗಿ ಮಾಡ್ತಿದ್ರು, ಜನಸಾಮಾನ್ಯರಿಗೆ ಹತ್ತಿರವಾಗ್ತಿದ್ರು. ನೋಡಿ, ಮಹಾರಾಷ್ಟ್ರದಲ್ಲಿ ಗವರ್ನರ್ ಆಗಿದ್ದರು. ವಿದರ್ಭ ಭಾಗ ಭಾಳ ಹಿಂದುಳಿದಂಥ ಭಾಗವಾಗಿತ್ತು. ಅದಕ್ಕೆ ವಿಶೇಷ ಸ್ಥಾನಮಾನವನ್ನು ಕೊಟ್ಟು, ಆದ್ಯತೆಯನ್ನು ಕೊಟ್ಟು, ಹಣಕಾಸನ್ನು ಬಡ್ಜೆಟಲ್ಲಿ ಅಳವಡಿಸೋ ಮೂಲಕ ವಿದರ್ಭ ಭಾಗಕ್ಕೆ ದೊಡ್ಡ ಉತ್ತೇಜನ ಕೊಟ್ಟಂಥವ್ರು. ನೋಡಿ, ಮಹಾರಾಷ್ಟ್ರಕ್ಕೆ ಹೋದಾಗ ಕೇಂದ್ರದಲ್ಲಿ ಸಚಿವರಾಗಿದ್ದಾಗ ಅದ್ಭುತ ಕೊಡುಗೆ ಕೊಟ್ಟವರು, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅದ್ಭುತ ಕೊಡುಗೆ ಕೊಟ್ಟವರು. ಎಲ್ಲ ಸ್ಥಾನದಲ್ಲೂ ಭಾಳ ಉತ್ತಮವಾಗಿ ಕೆಲಸ ಮಾಡಿರೋಂಥದ್ದು. ಕರ್ನಾಟಕದಲ್ಲಂತೂ ಹೇಳ್ತಾ ಹೋಗ್ತಿದ್ರೆ 108 ಇದೆ. ಇವತ್ತು ಈ ಗವರ್ನೆನ್ಸ್ ಅಂತ ಏನು ಕಂಡಿದ್ದೀವಿ ಅದೆಲ್ಲ ಅವ್ರ ಕೊಡುಗೆ. ಸೊ ಈ ರೀತಿ ಇವತ್ತು ಏರ್ಪೋರ್ಟ್ ನೋಡಿರೋಂಥದ್ದು, ಮೆಟ್ರೋ ನೋಡಿರೋಂಥದ್ದು, ಅಥವಾ ಭೂಮಿಯನ್ನು ಅಳವಡಿಸಿರುವಂಥದ್ದು, ಇಡೀ ವಿಶ್ವಕ್ಕೆ ಯಾವ ರೀತಿ ಭೂಮಿ ಈ ಲ್ಯಾಂಡ್ ರೆಕಾರ್ಡ್ಸ್ಗೆ ಹೇಗೆ ಅಳವಡಿಸಿರು, ಮಧ್ಯ ನಿಗಮವನ್ನು ಸ್ಥಾಪನೆ ಮಾಡಿ ಇವತ್ತು 36,000 ಕೋಟಿ ಅಕೌಂಟಬಿಲಿಟಿ ಬರೀ ಸೆಕೆಂಡ್ಸ್, ಥರ್ಡ್ಸ್ ಇಷ್ಟ ಬಂದಂಗೆ ಟ್ಯಾಕ್ಸ್ ಇಲ್ಲದೆ ಹೋಗ್ತಿತ್ತು. ಸರ್ ಅಪರೂಪದ ರಾಜಕಾರಣಿ ಇವತ್ತು ನಮ್ಮೊಂದಿಗಿಲ್ಲ. ಐ ಟಿ ಬಿ ಟಿ ನಾವೇನಿಗೆ ಬ್ರ್ಯಾಂಡ್ ಬೆಂಗಳೂರು ಅಂತೀವಿ, ಗ್ರೇಟರ್ ಬೆಂಗಳೂರು ಅಂತೀವಿ, ಅವಾಗೆ ಅವರು ಸ್ಥಾಪನೆ ಮಾಡಿದವರು. ಇವತ್ತು ನಮ್ಮೊಂದಿಗಿಲ್ಲ ಸರ್. ಖಂಡಿತ ನಮ್ಮ ಹೆಮ್ಮೆಯ ಬೆಂಗಳೂರನ್ನು ಕಟ್ಟಲಿಕ್ಕೆ ಮುಖ್ಯ ಕಾರಣಕರ್ತರೆ ನಮ್ಮ ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರು. ನಮ್ಮ ನಿಜಕ್ಕೂ ಅವ್ರ ಕೊಡುಗೆಗಳು ಇವತ್ತು ಸಹ ಕಣ್ಣು ಮುಂದೆ ಇರೋದು ಎಲ್ಲರೂ ಸ್ಮರಿಸ್ಕೋತಾರೆ. ಹಾಗಾಗಿ ಅವ್ರನ್ನ ಯಾವಾಗಲೂ ಕರೆಯೋದೇ ಧೀಮಂತ ನಾಯಕ, ಸ್ಟೇಟ್ಸ್ಮ್ಯಾನ್. ಸೊ ಇಂಥ ಮಹಾನ್ ವ್ಯಕ್ತಿ ಯಾವಾಗಲೂ ಸ್ಫೂರ್ತಿದಾಯಕವಾಗಿರ್ತಾರೆ. ಅವರ ಒಂದು ನಡವಳಿಕೆಗಳು ನಮಗೆಲ್ಲರೂ ಅಳವಡಿಸ್ಕೊಳ್ಬೇಕು. ನಾವು ಅದೇ ದಾರಿಯಲ್ಲಿ ನಡೆಯುವಂಥ ಪ್ರಯತ್ನವನ್ನು ಮಾಡಬೇಕು. ಅದೇ ನಮ್ಮ ನಿಜವಾದ ಇವತ್ತೇನಾದ್ರು ಗೌರವ ಸಲ್ಲಿಸಬೇಕು ಅಂದರೆ ನಿಜವಾದ ಗೌರವ ಸಲ್ಲಿಸುವಂಥದ್ದು ನಮ್ಮ ನಡವಳಿಕೆ ಮೂಲಕ. ಸರ್ ಯಾಕಂದರೆ ಬೆಂಗಳೂರನ್ನ ತುಂಬ ಅಂದರೆ 2004ರಲ್ಲಿ ತುಂಬ ಅಂದರೆ ಬೆಂಗಳೂರನ್ನ ಅಭಿವೃದ್ಧಿ ಮಾಡಿದವರು. ಯಾಕಂದರೆ ಐ ಟಿ ಬಿ ಟಿ ಅಂತೀವಿ ನಾವೀಗ, ಅವಾಗ ಇವ್ರು ಮಾಡಿದವರು. ನಿಮ್ಮ ಅವರ ಸಂಬಂಧ ಯಾವ ರೀತಿ ಇದೆ ಸರ್ ಆ ಟೈಮಲ್ಲಿ ಅಂತ? ಬಹಳ ಚೆನ್ನಾಗಿದೆ. ನಾನು ಪ್ರತಿನಿಧಿಸುವಂಥ ಈ ಕ್ಷೇತ್ರನೂ ಸಹ ಅವರು ನೀವು ವಾಸ ಮಾಡೋಂಥ ಸ್ಥಳವೂ ಈ ನನ್ನ ಕ್ಷೇತ್ರದ ಭಾಗವಾಗೇ ಇದೆ. ಮತ್ತು ಅವ್ರ ಜೊತೆ ಒಡನಾಟ ಹತ್ರದಲ್ಲಿ ನೋಡುವಂಥ ಭಾಗ್ಯ ನನಗಿತ್ತು. ಹಾಗಾಗಿ ಅವ್ರ ಜೊತೆ ಮಾತಾಡ್ತಿರ್ಬೇಕಾದ್ರೆ ನಮಗೆ ಸ್ಫೂರ್ತಿ ಸಿಗೋದು, ಅವ್ರು ಹೇಗೆ ಕೆಲಸ ಮಾಡ್ರೋ ಆ ದಾರಿಯಲ್ಲಿ ಕೆಲಸ ಮಾಡಬೇಕು ಅನ್ನೋಂಥ ಹುಮ್ಮಸ್ಸು ನಮಗೆ ಅವ್ರು ನೋಡಿ ಬರ್ತಿತ್ತು. ಹಾಗಾಗಿ ಇನ್ನೂ ಮುಂದೆ ಬಿ ರೆಲೆವೆಂಟ್, ಒಳ್ಳೆ ಕೆಲಸ ಮಾಡಿ, ಒಳ್ಳೆ ಆಲೋಚನೆಗಳು ಇಟ್ಕೊಳ್ಳಿ, ಒಳ್ಳೆ ಕೆಲಸ ಮಾಡಿ ಸಮಾಜಕ್ಕೆ ಕೊಡುಗೆ ಕೊಡಿ ಅಂತ ಯಾವಾಗಲೂ ಅವರು ನಮಗೆ ಹೇಳ್ತಿದ್ದಂಥ ಕಿವಿ ಮಾತು. ಯಾಕಂದರೆ ಸರ್ ಮಹಾರಾಷ್ಟ್ರ ರಾಜ್ಯಪಾಲರಾಗಿದ್ದಾರೆ, ವಿದೇಶಾಂಗ ಸಚಿವರಾಗಿದ್ದಾರೆ, ಮುಖ್ಯಮಂತ್ರಿಗಳು ಎಲ್ಲ ಹುದ್ದೆಗಳನ್ನು ಮಾಡಿ ಅಂದರೆ ಎಲ್ಲ ರೀತಿಯ ಕೆಲಸ ಅಚ್ಚುಕಟ್ಟಾಗಿ ಮಾಡ್ತಿದ್ರು, ಜನಸಾಮಾನ್ಯರಿಗೆ ಹತ್ತಿರವಾಗ್ತಿದ್ರು. ನೋಡಿ, ಮಹಾರಾಷ್ಟ್ರದಲ್ಲಿ ಗವರ್ನರ್ ಆಗಿದ್ದರು. ವಿದರ್ಭ ಭಾಗ ಭಾಳ ಹಿಂದುಳಿದಂಥ ಭಾಗವಾಗಿತ್ತು. ಅದಕ್ಕೆ ವಿಶೇಷ ಸ್ಥಾನಮಾನವನ್ನು ಕೊಟ್ಟು, ಆದ್ಯತೆಯನ್ನು ಕೊಟ್ಟು, ಹಣಕಾಸನ್ನು ಬಡ್ಜೆಟಲ್ಲಿ ಅಳವಡಿಸೋ ಮೂಲಕ ವಿದರ್ಭ ಭಾಗಕ್ಕೆ ದೊಡ್ಡ ಉತ್ತೇಜನ ಕೊಟ್ಟಂಥವ್ರು. ನೋಡಿ, ಮಹಾರಾಷ್ಟ್ರಕ್ಕೆ ಹೋದಾಗ ಕೇಂದ್ರದಲ್ಲಿ ಸಚಿವರಾಗಿದ್ದಾಗ ಅದ್ಭುತ ಕೊಡುಗೆ ಕೊಟ್ಟವರು, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅದ್ಭುತ ಕೊಡುಗೆ ಕೊಟ್ಟವರು. ಎಲ್ಲ ಸ್ಥಾನದಲ್ಲೂ ಭಾಳ ಉತ್ತಮವಾಗಿ ಕೆಲಸ ಮಾಡಿರೋಂಥದ್ದು. ಕರ್ನಾಟಕದಲ್ಲಂತೂ ಹೇಳ್ತಾ ಹೋಗ್ತಿದ್ರೆ 108 ಇದೆ. ಇವತ್ತು ಈ ಗವರ್ನೆನ್ಸ್ ಅಂತ ಏನು ಕಂಡಿದ್ದೀವಿ ಅದೆಲ್ಲ ಅವ್ರ ಕೊಡುಗೆ. ಸೊ ಈ ರೀತಿ ಇವತ್ತು ಏರ್ಪೋರ್ಟ್ ನೋಡಿರೋಂಥದ್ದು, ಮೆಟ್ರೋ ನೋಡಿರೋಂಥದ್ದು, ಅಥವಾ ಭೂಮಿಯನ್ನು ಅಳವಡಿಸಿರುವಂಥದ್ದು, ಇಡೀ ವಿಶ್ವಕ್ಕೆ ಯಾವ ರೀತಿ ಭೂಮಿ ಈ ಲ್ಯಾಂಡ್ ರೆಕಾರ್ಡ್ಸ್ಗೆ ಹೇಗೆ ಅಳವಡಿಸಿರು, ಮಧ್ಯ ನಿಗಮವನ್ನು ಸ್ಥಾಪನೆ ಮಾಡಿ ಇವತ್ತು 36,000 ಕೋಟಿ ಅಕೌಂಟಬಿಲಿಟಿ ಬರೀ ಸೆಕೆಂಡ್ಸ್, ಥರ್ಡ್ಸ್ ಇಷ್ಟ ಬಂದಂಗೆ ಟ್ಯಾಕ್ಸ್ ಇಲ್ಲದೆ ಹೋಗ್ತಿತ್ತು. ಸರ್ ಅಪರೂಪದ ರಾಜಕಾರಣಿ ಇವತ್ತು ನಮ್ಮೊಂದಿಗಿಲ್ಲ. ಐ ಟಿ ಬಿ ಟಿ ನಾವೇನಿಗೆ ಬ್ರ್ಯಾಂಡ್ ಬೆಂಗಳೂರು ಅಂತೀವಿ, ಗ್ರೇಟರ್ ಬೆಂಗಳೂರು ಅಂತೀವಿ, ಅವಾಗೆ ಅವರು ಸ್ಥಾಪನೆ ಮಾಡಿದವರು.
ಇವತ್ತು ನಮ್ಮೊಂದಿಗಿಲ್ಲ ಸರ್. ಖಂಡಿತ ಆ, ನಮ್ಮ ಹೆಮ್ಮೆಯ ಬೆಂಗಳೂರನ್ನು ಕಟ್ಟಲಿಕ್ಕೆ ಮುಖ್ಯ ಕಾರಣಕರ್ತರೆ ನಮ್ಮ ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರು. ನಮ್ಮ ನಿಜಕ್ಕೂ ಅವ್ರ ಕೊಡುಗೆಗಳು ಇವತ್ತು ಸಹ ಕಣ್ಣು ಮುಂದೆ ಇರೋದು ಎಲ್ಲರೂ ಸ್ಮರಿಸ್ಕೋತಾರೆ. ಹಾಗಾಗಿ ಅವ್ರನ್ನ ಯಾವಾಗಲೂ ಕರೆಯೋದೇ ಧೀಮಂತ ನಾಯಕ, ಸ್ಟೇಟ್ಸ್ಮ್ಯಾನ್. ಸೊ ಇಂಥ ಮಹಾನ್ ವ್ಯಕ್ತಿ ಯಾವಾಗಲೂ ಸ್ಫೂರ್ತಿದಾಯಕವಾಗಿರ್ತಾರೆ. ಅವರ ಒಂದು ನಡವಳಿಕೆಗಳು ನಮಗೆಲ್ಲರೂ ಅಳವಡಿಸ್ಕೊಳ್ಬೇಕು. ನಾವು ಅದೇ ದಾರಿಯಲ್ಲಿ ನಡೆಯುವಂಥ ಪ್ರಯತ್ನವನ್ನು ಮಾಡಬೇಕು. ಅದೇ ನಮ್ಮ ನಿಜವಾದ ಇವತ್ತೇನಾದ್ರು ಗೌರವ ಸಲ್ಲಿಸಬೇಕು ಅಂದರೆ ನಿಜವಾದ ಗೌರವ ಸಲ್ಲಿಸುವಂಥದ್ದು ನಮ್ಮ ನಡವಳಿಕೆ ಮೂಲಕ. ಸರ್, ಯಾಕಂದರೆ ಬೆಂಗಳೂರನ್ನ ತುಂಬ ಅಂದರೆ 2004ರಲ್ಲಿ ತುಂಬ ಅಂದರೆ ಬೆಂಗಳೂರನ್ನ ಅಭಿವೃದ್ಧಿ ಮಾಡಿದವರು. ಯಾಕಂದರೆ IT BT ಅಂತೀವಿ ನಾವೀಗ, ಅವಾಗ ಇವ್ರು ಮಾಡಿದವರು. ನಿಮ್ಮ ಅವರ ಸಂಬಂಧ ಯಾವ ರೀತಿ ಇರುತ್ತೆ ಸರ್ ಆ ಟೈಮಲ್ಲಿ ಅಂತ? ಬಹಳ ಚೆನ್ನಾಗಿದೆ. ನಾನು ಪ್ರತಿನಿಧಿಸುವಂಥ ಈ ಕ್ಷೇತ್ರನೂ ಸಹ ಅವರು ನೀವು ವಾಸ ಮಾಡೋಂಥ ಸ್ಥಳವೂ ಈ ನನ್ನ ಕ್ಷೇತ್ರದ ಭಾಗವಾಗೇ ಇದೆ. ಮತ್ತು ಅವ್ರ ಜೊತೆ ಒಡನಾಟ ಹತ್ರದಲ್ಲಿ ನೋಡುವಂಥ ಭಾಗ್ಯ ನನಗಿತ್ತು. ಹಾಗಾಗಿ ಅವ್ರ ಜೊತೆ ಮಾತಾಡ್ತಿರ್ಬೇಕಾದ್ರೆ ನಮಗೆ ಸ್ಫೂರ್ತಿ ಸಿಗೋದು, ಅವ್ರು ಹೇಗೆ ಕೆಲಸ ಮಾಡಿರೋ ಆ ದಾರಿಯಲ್ಲಿ ಕೆಲಸ ಮಾಡಬೇಕು ಅನ್ನೋಂಥ ಹುಮ್ಮಸ್ಸು ನಮಗೆ ಅವ್ರು ನೋಡಿ ಬರ್ತಿತ್ತು. ಹಾಗಾಗಿ ಇನ್ನೂ ಮುಂದೆ ಬಿ ರೆಲೆವೆಂಟ್, ಒಳ್ಳೆ ಕೆಲಸ ಮಾಡಿ, ಒಳ್ಳೆ ಆಲೋಚನೆಗಳು ಇಟ್ಕೊಳ್ಳಿ, ಒಳ್ಳೆ ಕೆಲಸ ಮಾಡಿ ಸಮಾಜಕ್ಕೆ ಕೊಡುಗೆ ಕೊಡಿ ಅಂತ ಯಾವಾಗಲೂ ಅವರು ನಮಗೆ ಹೇಳ್ತಿದ್ದಂಥ ಕಿವಿ ಮಾತು. ಯಾಕಂದರೆ ಸರ್, ಮಹಾರಾಷ್ಟ್ರ ರಾಜ್ಯಪಾಲರಾಗಿದ್ದಾರೆ, ವಿದೇಶಾಂಗ ಸಚಿವರಾಗಿದ್ದಾರೆ, ಮುಖ್ಯಮಂತ್ರಿಗಳು, ಎಲ್ಲ ಹುದ್ದೆಗಳನ್ನು ಮಾಡಿ ಅಂದರೆ ಎಲ್ಲ ರೀತಿಯ ಕೆಲಸ ಅಚ್ಚುಕಟ್ಟಾಗಿ ಮಾಡ್ತಿದ್ರು, ಜನಸಾಮಾನ್ಯರಿಗೆ ಹತ್ತಿರವಾಗ್ತಿದ್ರು. ನೋಡಿ, ಮಹಾರಾಷ್ಟ್ರದಲ್ಲಿ ಗವರ್ನರ್ ಆಗಿದ್ದರು. ವಿದರ್ಭ ಭಾಗ ಭಾಳ ಹಿಂದುಳಿದಂಥ ಭಾಗವಾಗಿತ್ತು. ಅದಕ್ಕೆ ವಿಶೇಷ ಸ್ಥಾನಮಾನವನ್ನು ಕೊಟ್ಟು, ಆದ್ಯತೆಯನ್ನು ಕೊಟ್ಟು, ಹಣಕಾಸನ್ನು ಬಡ್ಜೆಟಲ್ಲಿ ಅಳವಡಿಸೋ ಮೂಲಕ ವಿದರ್ಭ ಭಾಗಕ್ಕೆ ದೊಡ್ಡ ಉತ್ತೇಜನ ಕೊಟ್ಟಂಥವ್ರು. ನೋಡಿ, ಮಹಾರಾಷ್ಟ್ರಕ್ಕೆ ಹೋದಾಗ ಕೇಂದ್ರದಲ್ಲಿ ಸಚಿವರಾಗಿದ್ದಾಗ ಅದ್ಭುತ ಕೊಡುಗೆ ಕೊಟ್ಟವರು, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅದ್ಭುತ ಕೊಡುಗೆ ಕೊಟ್ಟವರು. ಎಲ್ಲ ಸ್ಥಾನದಲ್ಲೂ ಭಾಳ ಉತ್ತಮವಾಗಿ ಕೆಲಸ ಮಾಡಿರುವಂಥದ್ದು. ಕರ್ನಾಟಕದಲ್ಲಂತೂ ಹೇಳ್ತಾ ಹೋಗ್ತಿದ್ರೆ 108 ಇದೆ. ಇವತ್ತು ಈ ಗವರ್ನೆನ್ಸ್ ಅಂತ ಏನು ಕಂಡಿದ್ದೀವಿ ಅದೆಲ್ಲ ಅವ್ರ ಕೊಡುಗೆ. ಸೊ ಈ ರೀತಿ ಇವತ್ತು ಏರ್ಪೋರ್ಟ್ ನೋಡಿರೋಂಥದ್ದು, ಮೆಟ್ರೋ ನೋಡಿರೋಂಥದ್ದು, ಅಥವಾ ಭೂಮಿಯನ್ನು ಅಳವಡಿಸಿರುವಂಥದ್ದು, ಇಡೀ ವಿಶ್ವಕ್ಕೆ ಯಾವ ರೀತಿ ಭೂಮಿ ಈ ಲ್ಯಾಂಡ್ ರೆಕಾರ್ಡ್ಸ್ಗೆ ಹೇಗೆ ಅಳವಡಿಸಿರು, ಮಧ್ಯ ನಿಗಮವನ್ನು ಸ್ಥಾಪನೆ ಮಾಡಿ ಇವತ್ತು 36,000 ಕೋಟಿ ಅಕೌಂಟಬಿಲಿಟಿ ಬರೀ ಸೆಕೆಂಡ್ಸ್, ಥರ್ಡ್ಸ್ ಇಷ್ಟ ಬಂದಂಗೆ ಟ್ಯಾಕ್ಸ್ ಇಲ್ಲದೆ ಹೋಗ್ತಿತ್ತು. ಸರ್, ಅಪರೂಪದ ರಾಜಕಾರಣಿ ಇವತ್ತು ನಮ್ಮೊಂದಿಗಿಲ್ಲ. IT BT ನಾವೇನಿಗೆ ಬ್ರ್ಯಾಂಡ್ ಬೆಂಗಳೂರು ಅಂತೀವಿ, ಗ್ರೇಟರ್ ಬೆಂಗಳೂರು ಅಂತೀವಿ, ಅವಾಗೆ ಅವರು ಸ್ಥಾಪನೆ ಮಾಡಿದವರು. ಇವತ್ತು ನಮ್ಮೊಂದಿಗಿಲ್ಲ ಸರ್. ಖಂಡಿತ ನಮ್ಮ ಹೆಮ್ಮೆಯ ಬೆಂಗಳೂರನ್ನು ಕಟ್ಟಲಿಕ್ಕೆ ಮುಖ್ಯ ಕಾರಣಕರ್ತರೆ ನಮ್ಮ ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರು. ನಮ್ಮ ನಿಜಕ್ಕೂ ಅವ್ರ ಕೊಡುಗೆಗಳು ಇವತ್ತು ಸಹ ಕಣ್ಣು ಮುಂದೆ ಇರೋದು ಎಲ್ಲರೂ ಸ್ಮರಿಸ್ಕೋತಾರೆ. ಹಾಗಾಗಿ ಅವ್ರನ್ನ ಯಾವಾಗಲೂ ಕರೆಯೋದೇ ಧೀಮಂತ ನಾಯಕ, ಸ್ಟೇಟ್ಸ್ಮ್ಯಾನ್. ಸೊ ಇಂಥ ಮಹಾನ್ ವ್ಯಕ್ತಿ ಯಾವಾಗಲೂ ಸ್ಫೂರ್ತಿದಾಯಕವಾಗಿರ್ತಾರೆ. ಅವರ ಒಂದು ನಡವಳಿಕೆಗಳು ನಮಗೆಲ್ಲರೂ ಅಳವಡಿಸ್ಕೊಳ್ಬೇಕು. ನಾವು ಅದೇ ದಾರಿಯಲ್ಲಿ ನಡೆಯುವಂಥ ಪ್ರಯತ್ನವನ್ನು ಮಾಡಬೇಕು. ಅದೇ ನಮ್ಮ ನಿಜವಾದ ಇವತ್ತೇನಾದ್ರು ಗೌರವ ಸಲ್ಲಿಸಬೇಕು ಅಂದರೆ ನಿಜವಾದ ಗೌರವ ಸಲ್ಲಿಸುವಂಥದ್ದು ನಮ್ಮ ನಡವಳಿಕೆ ಮೂಲಕ. ಸರ್, ಯಾಕಂದರೆ ಬೆಂಗಳೂರನ್ನ ತುಂಬ ಅಂದರೆ 2004ರಲ್ಲಿ ತುಂಬ ಅಂದರೆ ಬೆಂಗಳೂರನ್ನ ಅಭಿವೃದ್ಧಿ ಮಾಡಿದವರು. ಯಾಕಂದರೆ IT BT ಅಂತೀವಿ ನಾವೀಗ, ಅವಾಗ ಇವ್ರು ಮಾಡಿದವರು. ನಿಮ್ಮ ಅವರ ಸಂಬಂಧ ಯಾವ ರೀತಿ ಇರುತ್ತೆ ಸರ್ ಆ ಟೈಮಲ್ಲಿ ಅಂತ? ಬಹಳ ಚೆನ್ನಾಗಿದೆ. ನಾನು ಪ್ರತಿನಿಧಿಸುವಂಥ ಈ ಕ್ಷೇತ್ರನೂ ಸಹ ಅವರು ನೀವು ವಾಸ ಮಾಡೋಂಥ ಸ್ಥಳವೂ ಈ ನನ್ನ ಕ್ಷೇತ್ರದ ಭಾಗವಾಗೇ ಇದೆ. ಮತ್ತು ಅವ್ರ ಜೊತೆ ಒಡನಾಟ ಹತ್ರದಲ್ಲಿ ನೋಡುವಂಥ ಭಾಗ್ಯ ನನಗಿತ್ತು. ಹಾಗಾಗಿ ಅವ್ರ ಜೊತೆ ಮಾತಾಡ್ತಿರ್ಬೇಕಾದ್ರೆ ನಮಗೆ ಸ್ಫೂರ್ತಿ ಸಿಗೋದು, ಅವ್ರು ಹೇಗೆ ಕೆಲಸ ಮಾಡಿರೋ ಆ ದಾರಿಯಲ್ಲಿ ಕೆಲಸ ಮಾಡಬೇಕು ಅನ್ನೋಂಥ ಹುಮ್ಮಸ್ಸು ನಮಗೆ ಅವ್ರು ನೋಡಿ ಬರ್ತಿತ್ತು. ಹಾಗಾಗಿ ಇನ್ನೂ ಮುಂದೆ ಬಿ ರೆಲೆವೆಂಟ್, ಒಳ್ಳೆ ಕೆಲಸ ಮಾಡಿ, ಒಳ್ಳೆ ಆಲೋಚನೆಗಳು ಇಟ್ಕೊಳ್ಳಿ, ಒಳ್ಳೆ ಕೆಲಸ ಮಾಡಿ ಸಮಾಜಕ್ಕೆ ಕೊಡುಗೆ ಕೊಡಿ ಅಂತ ಯಾವಾಗಲೂ ಅವರು ನಮಗೆ ಹೇಳ್ತಿದ್ದಂಥ ಕಿವಿ ಮಾತು. ಯಾಕಂದರೆ ಸರ್, ಮಹಾರಾಷ್ಟ್ರ ರಾಜ್ಯಪಾಲರಾಗಿದ್ದಾರೆ, ವಿದೇಶಾಂಗ ಸಚಿವರಾಗಿದ್ದಾರೆ, ಮುಖ್ಯಮಂತ್ರಿಗಳು, ಎಲ್ಲ ಹುದ್ದೆಗಳನ್ನು ಮಾಡಿ ಅಂದರೆ ಎಲ್ಲ ರೀತಿಯ ಕೆಲಸ ಅಚ್ಚುಕಟ್ಟಾಗಿ ಮಾಡ್ತಿದ್ರು, ಜನಸಾಮಾನ್ಯರಿಗೆ ಹತ್ತಿರವಾಗ್ತಿದ್ರು. ನೋಡಿ, ಮಹಾರಾಷ್ಟ್ರದಲ್ಲಿ ಗವರ್ನರ್ ಆಗಿದ್ದರು. ವಿದರ್ಭ ಭಾಗ ಭಾಳ ಹಿಂದುಳಿದಂಥ ಭಾಗವಾಗಿತ್ತು. ಅದಕ್ಕೆ ವಿಶೇಷ ಸ್ಥಾನಮಾನವನ್ನು ಕೊಟ್ಟು, ಆದ್ಯತೆಯನ್ನು ಕೊಟ್ಟು, ಹಣಕಾಸನ್ನು ಬಡ್ಜೆಟಲ್ಲಿ ಅಳವಡಿಸೋ ಮೂಲಕ ವಿದರ್ಭ ಭಾಗಕ್ಕೆ ದೊಡ್ಡ ಉತ್ತೇಜನ ಕೊಟ್ಟಂಥವ್ರು. ನೋಡಿ, ಮಹಾರಾಷ್ಟ್ರಕ್ಕೆ ಹೋದಾಗ ಕೇಂದ್ರದಲ್ಲಿ ಸಚಿವರಾಗಿದ್ದಾಗ ಅದ್ಭುತ ಕೊಡುಗೆ ಕೊಟ್ಟವರು, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅದ್ಭುತ ಕೊಡುಗೆ ಕೊಟ್ಟವರು. ಎಲ್ಲ ಸ್ಥಾನದಲ್ಲೂ ಭಾಳ ಉತ್ತಮವಾಗಿ ಕೆಲಸ ಮಾಡಿರೋಂಥದ್ದು. ಕರ್ನಾಟಕದಲ್ಲಂತೂ ಹೇಳ್ತಾ ಹೋಗ್ತಿದ್ರೆ 108 ಇದೆ. ಇವತ್ತು ಈ ಗವರ್ನೆನ್ಸ್ ಅಂತ ಏನು ಕಂಡಿದ್ದೀವಿ ಅದೆಲ್ಲ ಅವ್ರ ಕೊಡುಗೆ. ಸೊ ಈ ರೀತಿ ಇವತ್ತು ಏರ್ಪೋರ್ಟ್ ನೋಡಿರೋಂಥದ್ದು, ಮೆಟ್ರೋ ನೋಡಿರೋಂಥದ್ದು, ಅಥವಾ ಭೂಮಿಯನ್ನು ಅಳವಡಿಸಿರುವಂಥದ್ದು, ಇಡೀ ವಿಶ್ವಕ್ಕೆ ಯಾವ ರೀತಿ ಭೂಮಿ ಈ ಲ್ಯಾಂಡ್ ರೆಕಾರ್ಡ್ಸ್ಗೆ ಹೇಗೆ ಅಳವಡಿಸಿರು, ಮಧ್ಯ ನಿಗಮವನ್ನು ಸ್ಥಾಪನೆ ಮಾಡಿ ಇವತ್ತು 36,000 ಕೋಟಿ ಅಕೌಂಟಬಿಲಿಟಿ ಬರೀ ಸೆಕೆಂಡ್ಸ್, ಥರ್ಡ್ಸ್ ಇಷ್ಟ ಬಂದಂಗೆ ಟ್ಯಾಕ್ಸ್ ಇಲ್ಲದೆ ಹೋಗ್ತಿತ್ತು.